ಏತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಶ್ರೀಕೃಷ್ಣಾಯ ನಮಃ. ನಮಸ್ಕಾರ ಗುರುಗಳೇ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 8ನೇ ಅಧ್ಯಾಯದಲ್ಲಿ ಇವತ್ತು 39ನೇ ಶ್ಲೋಕ. ಜಗದುದ್ಭವಸ್ಥಿತಿಲಯೇಷು ಲೀಲಯಾ ಪ್ರವಿಭಜ್ಯಮಾನಗುಣಯಾತ್ಮಮಾಯಯಾ ರಚಿತಾತ್ಮಭೇದಮತಯೇ ಸ್ವಸಂಸ್ಥಯಾ ಹ್ಯತಿವರ್ತತ ಭ್ರಮಗುಣಾತ್ಮನೇ ನಮಃ. ಯೋಗೇಶ್ವರರು ಭಗವಂತನನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರ ಸ್ತೋತ್ರ ಈ ಪದ್ಯದಲ್ಲೂ ಕೂಡ ಮುಂದುವರೆದಿದೆ. ಹಿಂದೆ ಅವರು ಹೇಳಿದರು, ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ಪ್ರೇರಕನಾಗಿ ಅನಂತ ರೂಪಗಳಿಂದ ಇರುವ ನಿನ್ನಲ್ಲಿ ಸ್ಥಾನಭೇದದಿಂದ ನಿನ್ನ ರೂಪ ಗುಣ ಅವತಾರಗಳಿಗೆ ಸ್ವಲ್ಪವೂ ಭೇದವನ್ನು ಯಾರು ಕಾಣೋದಿಲ್ವೋ ಅಂತಹ ಜ್ಞಾನಿ ನಿನಗೆ ಅತ್ಯಂತ ಪ್ರಿಯತಮ. ಅಂಥವರ ಮೇಲೆ ನಿನ್ನ ಅನುಗ್ರಹ ಸದಾ ಇದ್ದೇ ಇರ್ತದೆ. ಆ ರೀತಿ ಯಥಾರ್ಥವಾಗಿ ಉಪಾಸನೆಯನ್ನು ಮಾಡತಕ್ಕಂತಹ ನಮಗೂ ನಿನ್ನ ಇನ್ನೂ ಹೆಚ್ಚಿನ ಅನುಗ್ರಹವನ್ನು ಮಾಡು ಅಂತ ಕೇಳಿದರು. ಹಾಗೆ ಮುಂದುವರಿಸ್ತಾ ಹೇಳ್ತಾರೆ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳಲ್ಲಿ ನೀನು ಲೀಲೆಯಿಂದಲೇ ಈ ಪ್ರಕೃತಿಯನ್ನ ನಿನ್ನ ಅಧೀನವಾದ ಜಡ ಪ್ರಕೃತಿಯನ್ನ ಬಳಸ್ಕೊಳ್ತಿದೆ.
ಸೃಷ್ಟಿ ಸ್ಥಿತಿ ಲಯಗಳಿಗೋಸ್ಕರ ಕ್ರಮವಾಗಿ ರಜೋಗುಣ, ಸತ್ವಗುಣ, ತಮೋಗುಣಗಳನ್ನು ವಿಭಾಗ ಮಾಡಿ ಅವುಗಳನ್ನು ಬಳಸ್ಕೊಳ್ತಿದ್ದಿ ನೀನು. ಅದು ಲೀಲೆಯಿಂದಲೇ. ಈ ಜಡ ಪ್ರಕೃತಿಯಿಂದ ಜೀವರಿಗೆ ಮಿಥ್ಯಾಜ್ಞಾನವನ್ನು ಉಂಟು ಮಾಡ್ತಿದೆ. ನಿನ್ನ ಸ್ವಶಕ್ತಿಯಿಂದಲೇ ನೀನು ಮಿಥ್ಯಾಜ್ಞಾನವನ್ನು, ಸತ್ವಾದಿ ಗುಣಗಳ ಪ್ರಭಾವವನ್ನು ನಿನ್ನಿಂದ ನೀನು ದೂರ ಮಾಡಿಕೊಂಡಿದ್ದಿ. ನಿನಗೆ ಯಾವತ್ತೂ ಕೂಡ ಮಿಥ್ಯಾಜ್ಞಾನ ಮತ್ತು ಈ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಇಲ್ಲ. ನಿನ್ನ ಮೇಲೆ ಯಾವತ್ತೂ ಕೂಡ ಅದು ಪ್ರಭಾವ ಬೀರೋದಿಲ್ಲ. ಅದು ನಿನ್ನ ಸ್ವಶಕ್ತಿಯೇ ಅದಕ್ಕೆ ಕಾರಣ. ಆದರೆ ಅದೇ ಜಡ ಪ್ರಕೃತಿಯಲ್ಲಿರುವ ಈ ಸತ್ವರಜಸ್ತಮೋ ಗುಣಗಳನ್ನು ಉಪಯೋಗಿಸಿಕೊಂಡು ನೀನೇನು ಮಾಡ್ತಿದ್ದಿ? ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡ್ತಾ ಇದ್ದಿ. ಅದೇ ಗುಣದಿಂದಲೇನೆ ಜೀವರುಗಳಿಗೆ ಮಿಥ್ಯಾಜ್ಞಾನವನ್ನು ಕೂಡ ತಂದು ಕೊಡ್ತಿದ್ದಿ. ಆದರೆ ನೀನು ಮಾತ್ರ ಅದರಿಂದ ದೂರ ಇದ್ದಿದಿ. ನೀನು ಸದಾ ಅಪ್ರಾಕೃತ ಶರೀರಿಯಾಗಿಯೇ ಇದ್ದಿದಿ, ಸದಾ ಜ್ಞಾನಾನಂದಮಯನಾಗಿಯೇ ಇದ್ದಿದಿ. ನಿನಗೆ ಪ್ರಾಕೃತವಾದ ಈ ಗುಣಗಳ ಪ್ರಭಾವ ಇಲ್ಲ. ಅದನ್ನು ನೀನು ನಿನ್ನ ಶಕ್ತಿಯಿಂದಲೇ ನೀನು ದೂರ ಮಾಡಿಕೊಂಡಿದ್ದಿ ಅಂತಾರೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಈ ಶ್ಲೋಕಕ್ಕೆ ಏನರ್ಥ ಹೇಳಿದ್ದಾರೆ ಅಂತ ನೋಡೋಣ. ಪರಮಾತ್ಮ ತನ್ನ ಮಾಯೆಯಿಂದ, ಅಲ್ಲಿ ಆತ್ಮ ಮಾಯೆಯ ಅನ್ನೋ ಶಬ್ದ ಇದೆ. ಪ್ರವಿಭಜ್ಯಮಾನ ಗುಣಯ ಆತ್ಮಮಾಯಯ ಅಂತಿದೆ ಭಾಗವತ. ಆತ್ಮಮಾಯ ಅಂದರೆ ಪರಮಾತ್ಮ ತನ್ನ ಮಾಯೆಯಿಂದ ಜೀವರಿಗೆ ತ್ರಿಮೂರ್ತಿ ಭೇದ ಭ್ರಮ ಉಂಟು ಮಾಡ್ತಾನೆ, ತನಗೆ ಮಾತ್ರ ಭೇದ ಭ್ರಮ ಇಲ್ಲ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ತ್ರಿಮೂರ್ತಿ ಭೇದ ಇಲ್ಲವೇ ಇಲ್ಲ, ಆ ಭೇದದ ಭ್ರಮೆ ಬರುವಂತೆ ಮಾಡ್ತಾನೆ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರಲ್ಲಿ ಭೇದ ಇಲ್ಲ, ಆ ಭೇದದ ಭ್ರಮೆ ಬರುವಂತೆ ಮಾಡ್ತಾನೆ ಭಗವಂತ ಅಂತ ಆ ರೀತಿ ಅರ್ಥ ಮಾಡಿದ್ದಾರೆ. ತನಗೆ ಮಾತ್ರ ಆ ಭೇದದ ಭ್ರಮೆ ಇಲ್ಲ. ಅತಿವರ್ತತ ಭ್ರಮ ಗುಣಾತ್ಮನೇ ಅಂತ, ಅವನಿಗೆ ಮಾತ್ರ ಭೇದದ ಭ್ರಮೆ ಇಲ್ಲ. ಜೀವರಿಗೆ ತನ್ನ ಮಾಯೆಯಿಂದ ಈ ರೀತಿ ಭೇದದ ಭ್ರಮೆಯನ್ನು ಉಂಟು ಮಾಡ್ತಾನೆ ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹಾಗಿದೆ. ಸ್ವಮಾಯೆಯ ಆತ್ಮನಿ ಸ್ವರೂಪೇ ರಚಿತಾ ಬ್ರಹ್ಮಾದಿ ಭೇದಮತಿ ಏನ ತಸ್ಮೈ ಅಂತ. ಆದರೆ ಇದು ಪೂರ್ವೋತ್ತರ ವಿರುದ್ಧವಾಗ್ತದೆ ಈ ರೀತಿ ವ್ಯಾಖ್ಯಾನ ಮಾಡೋದು. ನೋಡಿ, ಹಿಂದೆ ಸೃಜಾಮಿ ತನ್ನಿಯುಕ್ತೋಹಂ ಹರೋಹರತಿ ತದ್ವಶಃ ಅಂತ ಬಂದಿದೆ ಇದೇ ಭಾಗವತದಲ್ಲಿ. ಬ್ರಹ್ಮ ತಾನು ಮತ್ತು ರುದ್ರನು ಭಗವಂತನ ಆಜ್ಞೆಯಂತೆ ಸೃಷ್ಟಿ ಲಯ ಮೊದಲಾದವುಗಳನ್ನು ಮಾಡ್ತಾರೆ ಅಂತ. ಪ್ರಕೃತದಲ್ಲಿಯೂ ಕೂಡ ಬ್ರಹ್ಮ ರುದ್ರರು ವಿಷ್ಣುವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇವಾಗ ಅವರಿಬ್ಬರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತೆ ಆ ವಿಷ್ಣುವಿನ ತೇಜಸ್ಸಿನಿಂದ ಅವರ ತೇಜಸ್ಸು ಮಂಕಾಯಿತು ಅಂತಲೂ ಹೇಳಿದ್ದಾರೆ. ಭಯದಿಂದ ಅವರ ನಾಲಿಗೆಯಿಂದ ಮಾತೇ ಹೊರಡದಂತೆ ಆಗಿ ಹೋಯಿತು ಅಂತ ಈಗ ಭಗವಂತನ ಪ್ರಾದುರ್ಭಾವ ಆದ ಮೇಲೆ ಅದನ್ನು ಹೇಳಿದ್ದಾರೆ ಪ್ರಾರಂಭದಲ್ಲಿ. ಇದ್ಯಾವುದೂ ಕೂಡ ತ್ರಿಮೂರ್ತಿಗಳ ಸ್ವರೂಪ ಐಕ್ಯವನ್ನ ಒಪ್ಪಿದ್ರೆ ಹೊಂದಾಣಿಕೆ ಆಗೋದೇ ಇಲ್ಲ. ತ್ರಿಮೂರ್ತಿಗಳು ಒಂದೇ ಅಂತಾಗಿದ್ರೆ, ಅವರಿಗೆ ಐಕ್ಯ ಇದೆ ಅಂತಾಗಿದ್ರೆ, ಆ ವಿಷ್ಣುವಿನ ತೇಜಸ್ಸಿನಿಂದ ಇವರ ತೇಜಸ್ಸು ಮಂಕಾಗೋದು, ಭಯದಿಂದ ಅವರ ನಾಲಿಗೆಯಿಂದ ಮಾತೇ ಹೊರಡದಂತೆ ಆಗೋದು,
ಮತ್ತೆ ಭಗವಂತನ ಹರಿಯ ಆಜ್ಞೆಯಂತೆ ಬ್ರಹ್ಮ ಮತ್ತು ರುದ್ರರು ಸೃಷ್ಟಿ ಲಯ ಮೊದಲಾದವುಗಳನ್ನು ಮಾಡ್ತಾರೆ ಅಂತ ಹೇಳಿದ್ದು ಇದೆಲ್ಲ ಹೇಗೆ ಕೊಡ್ತದೆ? ಅಲ್ಲಿ ಹಾಗೆ ಹೇಳಿ ಇಲ್ಲಿ ತ್ರಿಮೂರ್ತಿ ಭೇದ ಭ್ರಮ ಉಂಟು ಮಾಡ್ತಾನೆ ಜೀವರಿಗೆ, ತನಗೆ ಮಾತ್ರ ತ್ರಿಮೂರ್ತಿಗಳ ಭೇದ ಭ್ರಮ ಇಲ್ಲ ಅಂತ ವ್ಯಾಖ್ಯಾನ ಮಾಡಿದರೆ ಪೂರ್ವೋತ್ತರ ವಿರೋಧ. ಮತ್ತೆ ಈಗ ದಕ್ಷ ಪ್ರಜಾಪತಿ ಅಪರಾಧಿ, ಅವನಿಗೆ ಆ ರೀತಿ ಯಜ್ಞವನ್ನ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟ ದೇವತೆಗಳು ಋಷಿಮುನಿಗಳು ಅವರು ಅಪರಾಧಿಗಳು. ದಕ್ಷ ಪ್ರಜಾಪತಿ ಯಾಗ ಮಾಡುವಾಗ ಅವನು ಅಪರಾಧಿಯಾಗಿ ಯಾಗ ಮಾಡ್ತಾ ಇದ್ದ, ಅವನಿಗೆ ಆ ರೀತಿ ಮಾಡ್ಲಿಕ್ಕೆ ಅನುಮತಿಯನ್ನು ಕೊಟ್ಟಂತಹ ಕೆಲವು ದೇವತೆಗಳು ಕೆಲವು ಮುನಿಗಳು ಅವರು ಅಪರಾಧಿಗಳು. ಅವರು ಬೇಕಾದ್ರೆ ಭಯ ಆಯ್ತು ಅವರಿಗೆ, ಯಾಕೆ ಅಪರಾಧ ಮಾಡಿದ್ರು ಆದ್ರಿಂದ ಭಯ ಆಯ್ತು ಅಂತ ಅದಿರ್ಲಿ. ಬ್ರಹ್ಮದೇವರು ರುದ್ರದೇವರು ಯಾಕೆ ಭಯ ಪಡಬೇಕು? ಅವರು ನಿರಪರಾಧಿಗಳಲ್ವಾ? ಅವರು ಭಯಪಟ್ಟರು ಅಂತ ಹಿಂದೆ ಹೇಳಿದ್ದಾರೆ. ಭಯದಿಂದ ಅವರ ಮಾತು ನಾಲಿಗೆಯಿಂದ ಹೊರಡದಂತೆ ಆಯಿತು ಅಂತ. ಅವರು ನಿರಪರಾಧಿಗಳು, ಅವ್ರು ಯಾಕೆ ಭಯ ಪಡಬೇಕು? ಒಂದು ವೇಳೆ ಅವರು ವಿಷ್ಣು ಸ್ವರೂಪರೇ ಆಗಿದ್ರೆ ವಿಷ್ಣುವಿಗೆ ಭಯ ಪಡೋ ಪ್ರಸಕ್ತಿಯೇ ಇಲ್ಲ. ಆದ್ರಿಂದ ವಿಷ್ಣು ತಮಗಿಂತ ಬಹಳ ದೊಡ್ಡವನೇ, ಆದ್ರಿಂದಲೇ ಅವನ ದರ್ಶನದಿಂದ ಅವರು ಭಯಭೀತರಾದರು ಅಂತ ಹೇಳಬೇಕು. ಹಾಗಾಗಿ ಇಲ್ಲಿ ಆತ್ಮಮಾಯಯ ಅಂದರೆ ಅವಿದ್ಯೆಯಿಂದ ಅಂತ ಅರ್ಥ ಅಲ್ಲ. ಆತ್ಮಮಾಯಾ ಅನ್ನೋ ಶಬ್ದಕ್ಕೆ ಜಡ ಪ್ರಕೃತಿ ಅಂತ ಅರ್ಥ. ಜಡವಾದ ಬಂಧಕ ಪ್ರಕೃತಿ ಏನಿದೆ ಆ ಪ್ರಕೃತಿಯಿಂದ ಜೀವರಿಗೆ ಭಗವಂತ ಏನ್ ಮಾಡ್ತಾನೆ? ಭೇದಮತಿಯನ್ನ ಉಂಟು ಮಾಡ್ತಾನೆ. ಭೇದಮತಿಯನ್ನು ಉಂಟು ಮಾಡ್ತಾನೆ ಅಂದ್ರೇನು? ತಮ್ಮಲ್ಲಿ ಇಲ್ಲದ ಸ್ವಾತಂತ್ರ್ಯಾದಿ ಮಿಥ್ಯಾಜ್ಞಾನವನ್ನು ಉಂಟು ಮಾಡ್ತಾನೆ ಅಂತ ಅರ್ಥ. ಜೀವರು ನಾನೇ ಸ್ವತಂತ್ರ ನಾನೇ ಕರ್ತ ಅಂತ ಭ್ರಮಿಸ್ತಾರಲ್ಲ, ಅದು ಭೇದಮತಿ. ಅದು ತಮ್ಮಲ್ಲಿ ಇಲ್ಲದೇ ಇರತಕ್ಕಂತಹ ಸ್ವಾತಂತ್ರ್ಯದ ಭ್ರಮೆ ಆ ಜೀವರಿಗೆ ಬರುವಂತೆ ಮಾಡ್ತಾನೆ ಭಗವಂತ. ಇದು ಆತ್ಮಮಾಯೆಯಿಂದ ಮಾಡೋದು. ಆತ್ಮಮಾಯೆಯಿಂದ ಅಂದ್ರೆ ಜಡ ಪ್ರಕೃತಿಯಿಂದ ಅಂತ ಅರ್ಥ. ಹಿಂದಿನ ಶ್ಲೋಕದಲ್ಲಿ ಪೃಥಗೀಕ್ಷೇತ್ ಅಂತ ಹೇಳಿದ್ದಾರೆ, ಅದನ್ನೇ ಈ ಶ್ಲೋಕದಲ್ಲಿ ಭೇದಮತಿ ಅಂತ ಹೇಳಿದ್ದು. ಇದಕ್ಕೆ ಈ ರೀತಿ ಅರ್ಥ ಮಾಡಬೇಕು ಅಂತನ್ನೋದನ್ನ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರಮಾಣದ ವಾಕ್ಯವನ್ನು ಕೂಡ ಉದಾಹರಿಸಿ ಹೇಳುತ್ತಾರೆ. ಪ್ರಕೃತ್ಯ ಜಡಯ ಮಿಥ್ಯಾ ಜ್ಞಾನಂ ಜನಯತೀಶ್ವರಃ ತಸ್ಯ ಭ್ರಮಶ್ಚ ಸತ್ವಾದ್ಯಾಹ ನ ಸಂತಿ ಪರಮೇಶಿತುಃ ಇತಿ ಚ ಅಂತ. ಇದು ಆಚಾರ್ಯರ ವಾಕ್ಯ. ಅಂದ್ರೆ ಭಾಗವತದಲ್ಲಿ ಪ್ರವಿಭಜ್ಯಮಾನ ಗುಣ ಅಂದರೆ ಸೃಷ್ಟ್ಯಾದಿಗಳಿಗೆ ಒಂದೊಂದಕ್ಕೆ ಒಂದೊಂದು ಗುಣ ಅಂತ ವಿಭಾಗ ಮಾಡಿದ ಗುಣವುಳ್ಳ ಯಾವ ಆತ್ಮಮಾಯೆ ಇದೆ ಅಂದ್ರೆ ಜಡ ಪ್ರಕೃತಿ ಇದೆ, ಈ ಜಡ ಪ್ರಕೃತಿಯಿಂದ ಹರಿ ಆತ್ಮರಿಗೆ ಅಂದ್ರೆ ಜೀವರಿಗೆ ಭೇದಮತಿಯನ್ನ ಅಂದ್ರೆ ಮಿಥ್ಯಾಜ್ಞಾನವನ್ನ ಉಂಟು ಮಾಡ್ತಾನೆ. ಅವನು ತಾನು ಮಾತ್ರ ಅತಿವರ್ತಿತ ಭ್ರಮಗುಣನಾಗಿದ್ದಾನೆ. ಅಂದ್ರೆ ಭ್ರಮೆಯನ್ನು ಮತ್ತು ಈ ಸತ್ವಾದಿ ಗುಣಗಳ ಪ್ರಭಾವವನ್ನು ಮೀರಿ ನಿಂತಿದ್ದಾನೆ. ಅವು ಅವನಲ್ಲಿ ಇಲ್ಲ. ಯಾಕೆ ಅಂದ್ರೆ ಅವನು ಆತ್ಮ ಅಂದ್ರೆ ಪರಮೇಶ್ವರ. ನಸಂತಿ ಪರಮೇಶಿತು ಅಂತ ಈ ರೀತಿ ಹೇಳಿದ್ದಾರೆ. ಜಗದುದ್ಭವ ಸ್ಥಿತಿಲಯೇಷು ಲೀಲಯಾ ಪ್ರವಿಭಜ್ಯಮಾನ ಗುಣಯಾತ್ಮಮಾಯಯಾ ರಚಿತಾತ್ಮಭೇದ ಮತಯೇ ಸ್ವಸಂಸ್ಥಯಾ ಹ್ಯತಿವರ್ತಿತ ಭ್ರಮಗುಣಾತ್ಮನೇ ನಮಃ.
ಬ್ರಹ್ಮೋವಾಚ ನಮಸ್ತೆ ಮಿತತತ್ವಾಯ ಧರ್ಮಾದೀನಾಂ ಚ ಸೂತಯೇ ನಿರ್ಗುಣಾಯ ಚ ಯತ್ಕಾಷ್ಠಾಂ ನಾಹಂ ವೇದಾಪರೇ ಕುತಃ. ಈಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಅಪರಿಮಿತ ಸ್ವರೂಪನಾದ ನಮಗೆಲ್ಲ ಧರ್ಮಾದಿ ಪುರುಷಾರ್ಥಗಳ ಸಿದ್ಧಿಗೆ ಕಾರಣನಾದಂತಹ ಸತ್ವಾದಿ ಗುಣಗಳಿಂದ ಬದ್ಧನಾಗದೇ ಇರುವಂತಹ ನಿನಗೆ ನಮಸ್ಕಾರ ಅಂತಾರೆ. ನಮಸ್ತೆ ಅಮಿತ ತತ್ವಾಯ ಧರ್ಮಾದೀನಾಂ ಚ ಸೂತಯೇ ನಿರ್ಗುಣಾಯ ಚ. ಅಮಿತ ತತ್ವಾಯ ಅಂತಂದ್ರೆ ಅಪರಿಮಿತ ಸ್ವರೂಪನಾದಂಥವನು ನೀನು. ಧರ್ಮಾದೀನಾಂ ಚ ಸೂತಯೇ ಅಂದ್ರೆ ನಮಗೆ ಧರ್ಮಾದಿಗಳನ್ನ ತಂದು ಕೊಡ್ತಕ್ಕಂಥವನು. ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಪುರುಷಾರ್ಥಗಳಿಗೆ ನೀನು ಕಾರಣ. ನಿರ್ಗುಣಾಯ ನೀನು ಸತ್ವಾದಿ ಗುಣಗಳ ಬಂಧನ ಇಲ್ಲದೆ ಇರತಕ್ಕಂಥವನು. ಅಂತಹ ತೇ ನಿನಗೆ ನಮಃ ನಮಸ್ಕಾರ. ಯತ್ ಕಾಷ್ಠಾಂ ಅಹಂ ನ ವೇದ ಅಪರೇ ಕುತಃ. ನಿನ್ನನ್ನ ಪೂರ್ತಿಯಾಗಿ ನನಗೇ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂದ ಮೇಲೆ ಉಳಿದವರ ಪಾಡೇನು? ಅವರೆಲ್ಲ ನನ್ನ ಅನಂತರದವರು. ನಾನೇ ನಿನ್ನನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಮಹಾಮಹಿಮೆ ಉಳ್ಳವನು ನೀನು. ಇನ್ನು ಅಪರೇ ಕುತಃ, ಉಳಿದವರು ನಿನ್ನನ್ನ ಪೂರ್ಣವಾಗಿ ತಿಳಿದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು? ಯಾರೂ ನಿನ್ನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯವೇ ಆಗಿಲ್ಲ, ಆಗೋದು ಇಲ್ಲ ಅಂತ ಹೀಗೆ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಸ್ತೆ ಮಿತತತ್ವಾಯ ಧರ್ಮಾದೀನಾಂ ಚ ಸೂತಯೇ ನಿರ್ಗುಣಾಯ ಚ ಯತ್ ಕಾಷ್ಠಾಂ ನಾಹಂ ವೇದಾಪರೇ ಕುತಃ. ಅಗ್ನಿರುವಾಚ ಯತ್ತೇಜಸಾಹಂ ಸುಸಮಿದ್ಧತೇಜಾ ಹವ್ಯಂ ವಹಾಮ್ಯಧ್ವರ ಆಜ್ಯಸಿಕ್ತಂ ತಂ ಯಜ್ಞೇಶಂ ಪಂಚವಿಧಂ ಚ ಪಂಚಭಿಃ ಸ್ವಿಷ್ಟಂ ಯಜುರ್ಭಿಃ ಪ್ರಣತೋಸ್ಮಿ ಯಜ್ಞಂ. ಈಗ ಅಗ್ನಿದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಗ್ನಿದೇವರು ಹೇಳ್ತಾರೆ, ನಾನು ಯಜ್ಞದಲ್ಲಿ ತುಪ್ಪದಿಂದ ಸಿಕ್ತವಾದಂತಹ ಹವಿಸ್ಸನ್ನ ಎಲ್ಲ ದೇವತೆಗಳಿಗೆ ತಲುಪಿಸ್ತೇನಲ್ವಾ. ಹವ್ಯವಾಹನ ಅಂತ ಹೆಸರು ಅಗ್ನಿಗೆ. ಎಲ್ಲರೂ ಮಾಡುವ ಯಜ್ಞಗಳಲ್ಲಿ ಆ ಹವಿಸ್ಸನ್ನ ತೆಗೆದುಕೊಂಡು ಹೋಗಿ ಆಯಾಯ ದೇವತೆಗಳಿಗೆ ತಲುಪಿಸುವ ಕೆಲಸ ಅಗ್ನಿದು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಾನು ಯಜ್ಞಗಳಲ್ಲಿ ಚೆನ್ನಾಗಿ ಜ್ವಲಿಸಿ ಆ ಯಜ್ಞದಲ್ಲಿ ತುಪ್ಪದಿಂದ ಬೆರೆಸಿರ್ತಕ್ಕಂತಹ ಹವಿಸ್ಸನ್ನ ದೇವತೆಗಳಿಗೆ ತಲುಪಿಸೋದು ನಿನ್ನ ತೇಜೋಬಲದಿಂದಲೇ ಅಂತ ಆ ಭಗವಂತನನ್ನ ಕುರಿತು ಅಗ್ನಿ ಹೇಳ್ತಾ ಇದ್ದಾನೆ. ಅಗ್ನಿಯೂ ಕೂಡ ಭಗವಂತನ ಅಧೀನ, ಭಗವಂತನ ಅಧೀನನಾಗಿಯೇ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂತ ಯಾರಿಗೆ ಸ್ವಲ್ಪ ಸಂದೇಹ ಇದೆಯೋ ಮಂದರಿಗೆ, ಅಂಥವರಿಗೆ ಆ ಸಂದೇಹವನ್ನು ನಿವೃತ್ತಿ ಮಾಡ್ತಾ ಇದ್ದಾರೆ. ಇದರಿಂದ ಅಗ್ನಿಯೂ ಕೂಡ ಸ್ವತಂತ್ರ ಅಲ್ಲ. ನಿನ್ನ ತೇಜೋಬಲದಿಂದಲೇನೆ ನಾನು ಚೆನ್ನಾಗಿ ಜ್ವಲನೆ ಮಾಡ್ತಾ ಈ ಹವಿಸ್ಸನ್ನ ನಾನು ದೇವತೆಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇಲ್ಲಿ ಯಜುರ್ವೇದದ ಕೆಲವು ಮಂತ್ರಗಳಿದ್ದಾವೆ. ಏನದು? ಆಶ್ರಾವಯ, ಅಸ್ತು ಶ್ರೌಷಟ್, ಯಜ, ಯಜಾಮಹೇ, ವೌಷಟ್ ಅಂತ ಹೀಗೆಲ್ಲ ಇದು ವೇದಗಳಲ್ಲಿ ಬರ್ತಕ್ಕಂತಹ ಕೆಲವು ಮಂತ್ರಗಳು. ಈ ಮಂತ್ರಗಳಿಂದ ಆರಾಧಿತವಾಗುವ ಯಜ್ಞ, ಯಜ್ಞಪುರುಷ, ಯಜ್ಞೇಶ, ಯಜ್ಞಭಾವನ ಮತ್ತು ಯಜ್ಞಭುಕ್, ಈ 5 ರೂಪಗಳು
ಅಂತಹ 5 ರೂಪಗಳುಳ್ಳವನು ನೀನು ಅಂತ ಅಗ್ನಿ ಹೇಳ್ತಾ ಇದ್ದಾನೆ. ಇಲ್ಲಿ 5 ಮಂತ್ರಗಳಿದ್ದಾವೆ. ಆ 5 ಮಂತ್ರಗಳಿಂದ ಪ್ರತಿಪಾದ್ಯನಾದವನು 5 ರೂಪದ ಭಗವಂತ ನೀನೇ ಆಗಿದ್ದಿ. ನೀನೇ ಯಜ್ಞ ಪ್ರವರ್ತಕನಾಗಿದ್ದು ಯಜ್ಞನಾಮಕನಾಗಿದ್ದಿ. ಅಂತಹ ನಿನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ. ಇಲ್ಲಿ ಯಜ್ಞ ಅನ್ನೋದು ಅಗ್ನಿಗೆ ನಾವು ಮಾಡೋದು ಅಂತ ಬಹಳ ಜನರಿಗೆ ಭ್ರಮೆ ಇದೆ. ಅಗ್ನಿಯೇ ಪ್ರಧಾನ ಯಜ್ಞದಲ್ಲಿ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಅಂತಹ ಮಂದರು ಯಾರಿದ್ದಾರೆ ಅವರಿಗೆ ಸರಿಯಾದ ಜ್ಞಾನ ಬರಲಿ ಅನ್ನೋದಕ್ಕೋಸ್ಕರ ಅಗ್ನಿದೇವರೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿನ್ನ ತೇಜೋಬಲದಿಂದಲೇ ನಾನು ಜ್ವಲನ ಮಾಡ್ತಾ ಇದ್ದೇನೆ ಅಂತ. ಅಗ್ನಿಯಲ್ಲಿ ಇರುವ ತೇಜಸ್ಸು ಅದು ಭಗವಂತನ ತೇಜಸ್ಸೇ. ಸೂರ್ಯನಲ್ಲಿರೋ ತೇಜಸ್ಸು, ಚಂದ್ರನಲ್ಲಿರೋ ತೇಜಸ್ಸು, ಅಗ್ನಿಯಲ್ಲಿರೋ ತೇಜಸ್ಸು ಎಲ್ಲವೂ ಭಗವಂತನ ತೇಜಸ್ಸು. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಅಂತ ಉಪನಿಷತ್ತು ಹೇಳ್ತದೆ. ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ತತ್ತೇಜೋ ವಿದ್ಧಿ ಮಾಮಕಂ ಅಂತ ಹೇಳ್ತಾನೆ. ಎಲ್ಲವೂ ನನ್ನ ತೇಜಸ್ಸೇ. ಸೂರ್ಯ, ಚಂದ್ರ, ಅಗ್ನಿ ಎಲ್ಲರ ತೇಜಸ್ಸು ನಂದೇ ಅಂತ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿದ್ದಾನೆ. ಇಲ್ಲಿ 5 ಮಂತ್ರಗಳ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ತಂ ಯಜ್ಞೇಶಂ ಪಂಚವಿಧಂ ಪಂಚಭಿಹಿ ಸ್ವಿಷ್ಟಂ ಅಂತ ಇದೆ. ಯಜುರ್ಭಿಹಿ, ಯಜುರ್ವೇದದ 5 ಮಂತ್ರಗಳಿಂದ ಪ್ರತಿಪಾದ್ಯನಾದ 5 ರೂಪ ಉಳ್ಳವನು ನೀನು ಅಂತ ಅಗ್ನಿದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾವುದದು 5 ಮಂತ್ರ? ಆಶ್ರಾವಯ, ಅಸ್ತು ಶ್ರೌಷಟ್, ಯಜ, ಯೇ ಯಜಾಮಹೆ, ವೌಷಟ್. ಇದು 5 ಮಂತ್ರಗಳು, ಯಜುರ್ವೇದ ಮಂತ್ರಗಳು. ಈ 5 ಮಂತ್ರಗಳಿಂದ ಪ್ರತಿಪಾದ್ಯವಾದ ಭಗವಂತನ 5 ರೂಪಗಳು ಯಾವುದು ಅಂದರೆ ಯಜ್ಞ, ಯಜ್ಞಪುರುಷ, ಯಜ್ಞೇಶ, ಯಜ್ಞಭಾವನ, ಯಜ್ಞಭುಕ್. ಇದು 5 ಭಗವಂತನ ರೂಪಗಳು. ಈ ರೀತಿ ಈ 5 ಮಂತ್ರಗಳಿಂದ ಪ್ರತಿಪಾದ್ಯವಾದ 5 ರೂಪಗಳುಳ್ಳವನು ನೀನು ಅಂತ ಅಗ್ನಿ ಹೇಳ್ತಾ ಇದ್ದಾನೆ. ಆದರೆ ಬೇರೆ ವ್ಯಾಖ್ಯಾನಕಾರರು ಶ್ರೀಧರೀಯ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳಲ್ಲಿ ಅವರು ಎಲ್ಲ ಕಡೆ 5 ಯಜುರ್ವೇದ ಮಂತ್ರಗಳನ್ನು ಆಶ್ರಾವಯ ಅಂತ ಮುಂತಾಗಿ ಅವರು ಪರಿಗಣನೆ ಮಾಡಿದ್ದಾರೆ. ಆಶ್ರಾವಯೇತಿ ಚತುರಕ್ಷರಂ ಅಸ್ತು ಅಸ್ತು ಶ್ರೌಷಡಿತಿ ಚತುರಕ್ಷರಂ ಯಜೇತಿ ದ್ವ್ಯಕ್ಷರಂ ಯೇ ಯಜಾಮಹ ಇತಿ ಪಂಚಾಕ್ಷರಂ ದ್ವ್ಯಕ್ಷರೋ ವಷಟ್ಕಾರಃ ಅಂತ ವೇದದಲ್ಲಿಯೂ ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳಿದೆ. ಮತ್ತೆ ತಂತ್ರಸಾರದಲ್ಲಿಯೂ ಕೂಡ ಆಶ್ರಾವಯಾಸ್ತು ಶ್ರೌಷಡ್ಯಜಾಥೋ ಯೇ ಯಜಾಮಹೇ ವಷಟ್ಕಾರಾಂತಕೈರ್ನಿತ್ಯಂ ಯಜುರ್ಭಿ ಪಂಚಭಿರ್ವಿಭು ಅಂತ ಇದನ್ನೇ ತಂತ್ರಸಾರವು ಹೇಳಿದೆ. ಆದರೆ ಯಜ್ಞದಿಂದ ಆರಾಧ್ಯನಾದ ಭಗವಂತ ಅವನು ಹೇಗೆ ಪಂಚವಿಧ ಅನ್ನೋದನ್ನ ಆ ಶ್ರೀಧರಿಯ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳಲ್ಲಿ ಸರಿಯಾಗಿ ಹೇಳಿಲ್ಲ. 5 ಮಂತ್ರಗಳು ಇದು ಅನ್ನೋದನ್ನು ಅವರು ಒಪ್ಪಿದ್ದಾರೆ. ಆದರೆ ಆ 5 ಮಂತ್ರಗಳಿಂದ ಆರಾಧ್ಯವಾದ ಭಗವಂತನ 5 ರೂಪಗಳು ಯಾವುದು ಅನ್ನೋದನ್ನ ಯಾರು ಸರಿಯಾಗಿ ಹೇಳಲಿಲ್ಲ. ಮತ್ತೆ ಯಜ್ಞ ಅಂತನ್ನೋದು ಪಂಚವಿಧ ಅಂತ ಹೇಳಿದ್ದಾರೆ. ಅದು ಪಂಚವಿಧ ಹೇಗೆ ಅನ್ನೋದನ್ನ ವರ್ಣನೆ ಮಾಡಿಲ್ಲ. ಹೇಗೆ ಪಂಚವಿಧ ಅನ್ನೋದನ್ನು ಅವರು ಹೇಳುವಾಗ ಐತರೇಯ ಶ್ರುತಿಯಲ್ಲಿ ಸಯೇಷ ಯಜ್ಞ ಪಂಚವಿಧೋ ಅಗ್ನಿಹೋತ್ರಂ ದರ್ಶ ಪೂರ್ಣಮಾಸೌ ಚಾತುರ್ಮಾಸ್ಯಾನಿ ಪಶು ಸೋಮ ಇತಿ ಅಂತ ಹೇಳಿದ್ದಾರೆ. ಐತರೇಯ ಉಪನಿಷತ್ತಿನಲ್ಲಿ ಬರ್ತಕ್ಕಂತಹ ಮಾತಿದು. ಆದ್ದರಿಂದ ಅಗ್ನಿಹೋತ್ರ ಹೋಮ
ದರ್ಶಪೂರ್ಣ ಮಾಸ ಇಷ್ಟಿ, ಚಾತುರ್ಮಾಸ್ಯ ಯಾಗ, ಪಶುಯಾಗ, ಸೋಮಯಾಗ. ಇದು 5 ಬಗೆಯಾದ ಯಜ್ಞಗಳು. ಭಗವಂತ ಯಜ್ಞಮೂರ್ತಿ, ಆದ್ದರಿಂದ ಅವನು ಕೂಡ ಪಂಚವಿಧ ಅಂತ ಹೇಳಿದ್ದಾರೆ. ವಸ್ತುತಃ ಯಜ್ಞಮೂರ್ತಿ ಅಂದರೆ ಯಜ್ಞವೇ ಭಗವಂತ ಅಲ್ಲ, ಯಜ್ಞ ಪ್ರವರ್ತಕ ಭಗವಂತ. ಆದ್ದರಿಂದ ಯಜ್ಞ 5 ವಿಧ ಅಂದರೆ ಅದಕ್ಕೆ ಪ್ರವರ್ತಕನಾದ ಭಗವಂತ ಹೇಗೆ 5 ವಿಧ? 5 ಅನ್ನೋದನ್ನ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ವೀರರಾಗ ವ್ಯಾಖ್ಯಾನದಲ್ಲಿ ಅಗ್ನಿಗಳು 5 ಅಂತ ಹೇಳಿದ್ದಾರೆ. ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ, ಸಭ್ಯ, ಆವಸತ್ಯ ಅಂತ ಇದು 5 ರೀತಿಯಾದ ಅಗ್ನಿಗಳು. ಅವೆಲ್ಲವೂ ಭಗವಂತನಿಗೆ ಶರೀರಗಳು. ಶರೀರ 5 ವಿಧವಾದ್ದರಿಂದ ಶರೀರಿಯಾದ ಭಗವಂತ 5 ವಿಧ ಅಂತ ಹೇಳಿದ್ದಾರೆ. ಆದರೆ ಅಗ್ನಿಗಳು ಭಗವಂತನ ಶರೀರ ಅಲ್ಲ. ಮತ್ತೆ ಅವು 5 ಅಲ್ಲ, ಇನ್ನೂ ಅನೇಕ ಅಗ್ನಿಗಳಿದ್ದಾವೆ. ಪೌಂಡರೀಕ ಅಗ್ನಿ, ಶ್ರಾವಣಕ ಅಗ್ನಿ ಮುಂತಾದ ಅಗ್ನಿಗಳು ಪ್ರಸಿದ್ಧವಾಗಿದ್ದಾವೆ. ಮತ್ತೆ ಭಾಗವತದಲ್ಲಿ ಪಂಚಭಿಹಿ ಯಜುರ್ಭಿಹಿ ಸ್ವಿಷ್ಟಂ ಪಂಚವಿಧಂ ಅಂತ, ಅಂದ್ರೆ 5 ಯಜುರ್ವೇದ ಮಂತ್ರಗಳಿಂದ ಅಂತಿದೆ ಅಲ್ಲಿ. ಸ್ವಿಷ್ಟ, ಆ 5 ಯಜುರ್ವೇದ ಮಂತ್ರಗಳಿಂದ ಪೂಜಿತನಾದ 5 ವಿಧವಾದ ಭಗವಂತ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. 5 ಮಂತ್ರ ಪ್ರತಿಪಾದ್ಯವಾದ 5 ರೂಪಗಳನ್ನೇ ಹೇಳೋದು ಸ್ವರಸ. ಆ 5 ರೂಪಗಳಲ್ಲಿ 2 ರೂಪಗಳನ್ನ ಈ ಶ್ಲೋಕವೇ ಹೇಳಿದೆ. ಯಜ್ಞಂ ಯಜ್ಞೇಶಂ ಅಂತ 2 ಪದ ಇಲ್ಲೇ ಇದೆ. 5 ರೂಪಗಳಲ್ಲಿ 2 ರೂಪಗಳನ್ನು ಹೇಳಿದೆ. ತಂ ಯಜ್ಞೇಶಂ ಅನ್ನೋಲ್ಲಿ ಯಜ್ಞೇಶ ಇದೆ, ಕೊನೆಯಲ್ಲಿ ಪ್ರಣತೋಸ್ಮಿ ಯಜ್ಞಂ ಅಂತ. ಹೀಗೆ ಯಜ್ಞ ಮತ್ತು ಯಜ್ಞೇಶ ಅನ್ನೋ 2 ರೂಪ ಇದೆ. ಇನ್ನುಳಿದ 3 ರೂಪಗಳನ್ನ ತಂತ್ರಸಾರದಲ್ಲಿ ಹೇಳಿದ್ದಾರೆ, ಅದನ್ನು ನೋಡ್ಕೊಳ್ರಿ ಅಂತ ಭಾಗವತದ ಅಭಿಪ್ರಾಯ. ಆ ತಂತ್ರಸಾರದಲ್ಲಿ ಹೇಳಿದ 3 ರೂಪಗಳು ಯಾವುದು ಅಂದರೆ ಯಜ್ಞ ಪುರುಷ, ಯಜ್ಞ ಭಾವನ, ಯಜ್ಞ ಭೋಕ್ತೃ ಅಂತ. ಇದನ್ನ ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ಆ ತಂತ್ರಸಾರದ ವಾಕ್ಯವನ್ನು ನಮಗೆ ಉದಾಹರಿಸಿ 5 ಯಜುರ್ವೇದ ಮಂತ್ರಗಳು ಯಾವುದು, ಅವುಗಳಿಂದ ಪ್ರತಿಪಾದ್ಯವಾದ 5 ಭಗವಂತನ ರೂಪಗಳು ಯಾವುದು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಜ್ಞೋ ಯಜ್ಞ ಪುಮಾಂಶ್ಚೈವ ಯಜ್ಞೇಶೋ ಯಜ್ಞ ಭಾವನಃ ಯಜ್ಞಭುಕ್ಚೇತಿ ಪಂಚಾತ್ಮ ಯಜ್ಞೇಶ್ವಿಜ್ಯೋ ಹರಿಸ್ವಯಂ. ಇಲ್ಲಿ ಭಗವಂತನ 5 ರೂಪಗಳು ಯಜ್ಞ, ಯಜ್ಞಪುರುಷ, ಯಜ್ಞೇಶ್ವರ, ಯಜ್ಞಭಾವನ, ಯಜ್ಞಭೋಕ್ತೃ ಎಂಬುದಾಗಿ 5 ರೂಪಗಳುಳ್ಳಂತಹ ಭಗವಂತ ಯಜುರ್ವೇದ ಮಂತ್ರಗಳಿವು. ಈ ಮಂತ್ರಗಳಿಂದ ಪ್ರತಿಪಾದ್ಯ ಅಂತ. ಯಾವುದದು ಯಜುರ್ವೇದ ಮಂತ್ರಗಳು ಅನ್ನೋದನ್ನು ಕೂಡ ಅಲ್ಲೇ ತಂತ್ರಸಾರದಲ್ಲಿ ಹೇಳಿದ್ದಾರೆ. ಆಶ್ರಾವಯಾಸ್ತು ಶ್ರೌಷಡ್ ಯಜಾಥೋ ಯೇ ಯಜಾಮಹೇ ವಷಟ್ಕಾರಾಂತಕೈರ್ನಿತ್ಯಂ ಯಜುರ್ಭಿ ಪಂಚಭಿರ್ವಿಭುಃ ಇತಿ ತಂತ್ರಸಾರೇ. ತಂತ್ರಸಾರದ ಈ ವಾಕ್ಯವನ್ನ ನೋಡಿದ್ರೆ 5 ಮಂತ್ರಗಳು ಯಾವುದು? ಆಶ್ರಾವಯ, ಅಸ್ತು ಶ್ರೌಷಟ್, ಯಜ, ಯೇ ಯಜಾಮಹೇ, ವೌಷಟ್ ಅಂತ ಈ 5 ಯಜುರ್ವೇದ ಮಂತ್ರಗಳಿಂದ ಯಜ್ಞ, ಯಜ್ಞಪುರುಷ, ಯಜ್ಞೇಶ್ವರ, ಯಜ್ಞಭಾವನ, ಯಜ್ಞಭೋಕ್ತೃ ಎಂಬ 5 ರೂಪಗಳಿಂದ ಪ್ರತಿಪಾದ್ಯನಾಗಿ ಭಗವಂತ ಯಜ್ಞಗಳಲ್ಲಿ ಆರಾಧ್ಯನಾಗಿದ್ದಾನೆ. ಇದನ್ನೇ ಅಗ್ನಿದೇವರು ಹೇಳ್ತಾ ಇರೋದು. ಹೀಗೆ 5 ಯಜುರ್ವೇದ ಮಂತ್ರಗಳಿಂದ 5 ರೂಪಗಳನ್ನು ಧಾರಣೆ ಮಾಡಿ ನೀನೇ ಯಜ್ಞವನ್ನ ಪ್ರವೃತ್ತಿ ಮಾಡ್ತಾ ಇದ್ದಿ, ನೀನೇ ಯಜ್ಞದಿಂದ ಆರಾಧ್ಯನಾಗಿದ್ದಿ, ಅಂತಹ ನಿನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಅಗ್ನಿದೇವರು ಯಜ್ಞನಾಮಕನಾದ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯತ್ತೇಜಸಾಹಂ ಸುಸಮಿದ್ಧ ತೇಜಾ ಹವ್ಯಂ ವಹಾಮ್ಯಧ್ವರ ಆಜ್ಯ ಸಿಕ್ತಂ ತೈಯಜ್ಞೇಶಂ ಪಂಚವಿಧಂ ಚ ಪಂಚಭಿಃ ಸ್ವಿಷ್ಟಂ ಯಜುರ್ಭಿ ಪ್ರಣತೋಸ್ಮಿ ಯಜ್ಞಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು.
ಆಚಾರ್ಯ ನಾರಾಯಣ ಇದಕ್ಕೆಲ್ಲ ಏನ್ ಅರ್ಥ ಆಚಾರ್ಯ? ಓ ಸಭಾ ಅಸ್ತು ನಮಸ್ಕಾರ. ಔಷಟ್ ಯತ್ರ ಹೇ ಯಜಾಮಹೇ ಔಷಟ್ ಅವಕ್ಕೆಲ್ಲ ಅನೇಕ ಅರ್ಥಗಳಿರ್ತಾವೆ. ಓಕೆ. ಒಂದೊಂದು ಕಡೆಯಲ್ಲಿ ಎಲ್ಲಾದ್ರೂ ಹೇಳಿರ್ತಾರೆ, ಉಪನಿಷತ್ತುಗಳಲ್ಲಿ ಇದರಲ್ಲಿ ಓಕೆ ಹೇಳಿರ್ತಾರೆ, ನೋಡ್ಕೊಳ್ಬೇಕು. ಇಲ್ಲಿ ಅದರಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳು ಯಾವುದು ಅನ್ನೋದನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಓಕೆ. ಅಲ್ಲಿ 5 ಮಂತ್ರ ಮೊದಲು ಒಂದು ಏ ಯಜಾಮಹೆ ತಗೊಬೇಕು. ಇಲ್ಲಿ ಬಂದು ಇವರು ಪದರತ್ರ ಯತ್ರ ಏ ಯಜಾಮಹೆ ಹಂಗೆ ತಗೊಬೇಕು. ಏನು ಎತ್ತರ ಇಲ್ಲ, ಏ ಯಜಾಮಹೆ ಅಂತ ಅಷ್ಟೇ. ಅಲ್ಲಿ ಯತ್ರ ಅಂಬಾಗ ಏನ್ ಶಬ್ದ, ಏನ್ ಅರ್ಥ ಬರ್ತದೆ? ಇಲ್ಲಿ ಪದರತ್ರ ಅವಳಿಗೆ ಒಳಗೆ ಕೊಟ್ಟಿದ್ದಾರೆ. ಯೇ ಯಜಾಮಹೆ, ಯತ್ರ ಯೇ ಯಜಾಮಹೆ ಅಂತಿದೆಯಾ? ಓ ಶ್ರಾವಯ ಅಸ್ತು ಶ್ರೌಷಟ್ ಯತ್ರ ಯೇ ಯಜಾಮಹೆ. ಅದು ಸ್ವಲ್ಪ ಹಿಂದಿಂದು ಸೇರಿಸ್ಕೊಂಡು ಕೊಟ್ಟಿದ್ದಾರೆ ಅವರು. ಓಕೆ. ಈ 39ನೇ ಶ್ಲೋಕದಲ್ಲಿ ಒಂದು ಆತ್ಮ ಮಾಯೆಯ ಮತ್ತು ಜಡ ಪ್ರಕೃತಿ, ಅದರಿಂದ ಬಂದು ವೇದನ ಬಂದು ಅಜ್ಞಾನ ಸೃಷ್ಟಿ ಮಾಡ್ತಾರೆ, ರೈಟ್? ಸೊ ಇದೇನ ಬಂದು ಭಗವದ್ಗೀತೆಯೂ ಕೃಷ್ಣ ಹೇಳಿದ್ದಾನೆ, ರೈಟ್? ನಿಮ್ಮ 3ನೇ ಅಧ್ಯಾಯದಲ್ಲಿ ಪ್ರಕೃತಿಗೆ ಕ್ರಿಯಮಾನಾನಿ ಗುಣೇಗಿ ಕರ್ಮಾಣಿ ಸರ್ವಶಗ ಅಹಂಕಾರ ವಿಬುಡ ಆತ್ಮ ಕರ್ತಾರಮಿತಿ ಮನ್ಯತೆ. ಅದೇ ಇವರು ಒಂದು ಪ್ರಕೃತಿಗೆ 3 ಕೊಡ್ತಾರೆ. ಒಂದು ಹರಿ, ಆಮೇಲೆ ಬಂದು ಜೀವ, ಇನ್ನೊಂದು ಬಂದು ಜಡ ಪ್ರಕೃತಿ. ಈ 3 ಗುಣ ಇದರಿಂದ ಇದು ಮಾಡ್ತಾನ ಎಂಬುದು. ಅತ್ರ ಪ್ರಕೃತಿ ಶಬ್ದೇನ ಜೀವ ಸ್ವಭಾವ ಈಶ್ವರ ಜಡ ಪ್ರಕೃತಿಯೋ ಗ್ರಾಹ್ಯ. ಪ್ರಕೃತಿಗೆ ಪ್ರಕೃಷ್ಟಕೃತಿ ಮತ್ವ ಹೇತುನಾ ಪ್ರಕೃತಿ ಪದ ವಾಚ್ಯ ಹರಿಹೇ ಗುಣೈಃ ಇಚ್ಛಾಜ್ಞಾನ ಪ್ರಯತ್ಯಾದಿ ರೂಪಗುಣೈಃ ಧರ್ಮೈಃ ಸ್ವತಂತ್ರೈಃ ತಥಾ ಪ್ರಕೃತೇಃ ಉತ್ತಮ ಮಧ್ಯಮ ಅಧಮ ರೂಪಜೀವ ಶರೀರಾತ್ ಭಾವಸ್ಯ ಗುಣೈಃ ಅನುಗುಣೈಃ ತತ್ವಜ್ಞಾನ ಮಿಥ್ಯಾಜ್ಞಾನ ಯಜ್ಞಾನ ರೂಪ ಧರ್ಮೈಃ ಅಶಾಧೀನೈಃ ಯಥಾ ಪ್ರಕೃತೇಃ ಜಡ ಪ್ರಕೃತೇಃ ಸಂಬಂಧಿಃ ಗುಣೈಃ ತತ್ಕಾರ್ಯಭೂತೈಃ ತತ್ವರಜ ತಮೋ ಗುಣೈಃ ಕೊಟ್ಟಿದ್ದಾರೆ. 3 ಅರ್ಥದಲ್ಲಿ ಕೊಟ್ಟಿದ್ದಾರೆ. ಆತ್ಮಾಮ ಶಬ್ದಕ್ಕೆ ಪ್ರಕೃತಿ ಎಂಬುದು ಕೋಶ ಇದೆ. ಆತ್ಮ ಅಂದ್ರೆ ಆತ್ಮ ಶಬ್ದಕ್ಕೆ ಪ್ರಕೃತಿ ಎಂಬ ಕೋಶ ಇದೆಯಾ ಅಂತ.